15 ನಿಮಿಷ ಆನ್ ಆಗಿರಲಿ, ಫುಲ್ ಚಾರ್ಜ್ ಆಗಲಿ. ಇವಾಗಿಂದ ಆದರೂ ಕರೆಕ್ಟಾಗಿ ನೋಡ್ಕೊತೀನಿ. ಇದು ಏನು ಗೊತ್ತಾ, ಇದ್ರದ್ದೇ ಗೈಸ್ ಮೇನ್ ಪ್ರಾಬ್ಲಮ್. ಹೋದ್ಮೇಲೆ 11:30 12 ಗಂಟೆ ಕ್ಲೀನ್ ಮಾಡ್ಕೊತಾರೆ. ನೋಡಿ ಮಾಲ್ ಖಾಲಿ ಇದೆ ಫುಲ್ಲು. ಇಲ್ಲಿಂದಾನೆ ಪಿಜ್ಜಾ ಇಸ್ಕೊಂಡೆ, ಇದ್ರಲ್ಲಿ ಒಂದು 4 ಪಿಜ್ಜಾ ಇದಾವಂತೆ. ಈಗ ಹೋಗಿ ಪಿಕಪ್. ಹಾಯ್ ಗೈಸ್, ಎಲ್ಲಿಗೂ ನಮಸ್ಕಾರ. ನಾನು ಮತ್ತೊಂದು ಲಾಗ್ಗೆ ನಿಮಗೆ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಚಲಿಯೇ ಶುರು करते हैं ಗೈಸ್. ಗಾಡಿನ ರೆಡಿ ಮಾಡ್ತಾ ಇದ್ದೀವಿ ಇವಾಗ. ನಾವೇನೆ ಅಂಗಡಿಗೆ ಹೋದರೆ ಜಾಸ್ತಿ ದುಡ್ಡು ತಗೊಂತ ಅಂದ್ಬಿಟ್ಟು ನೋಡಿ ನಮ್ಮ ನಾಗರಾಜಣ್ಣನೇ ರೆಡಿ ಮಾಡ್ಕೊಡ್ತೀನಿ ಅಂದರು. ಇದು ಮಾರುತಿ 800 ಕಾರಿಂದ ನಮ್ಮ ಗಾಡಿಗೆ ಹೆಂಗೋ ನಮ್ಮ ಟೂಲ್ಸ್ ಯೂಸ್ ಮಾಡ್ಕೊಂಡು ಬಿಚ್ಚಿದ್ದೀವಿ. ಸದ್ಯಕ್ಕೆ ಕೊಟ್ಟಿದ್ದೀವಿ ಇಲ್ಲಿ ಪವರ್ ಎಲ್ಲ. ಲ್ಯಾಟ್ರಿ ಇಲ್ಲೆಲ್ಲ ಬಿಚ್ಚಿಬಿಟ್ಟೆ ಗೈಸ್. ನಾನು ನೋಡ್ದಂಗೆ ಗೊತ್ತಿದ್ದಿಲ್ಲ, ಇಲ್ಲೆಲ್ಲ ಬಿಚ್ಚಿದೆ. ಆಮೇಲೆ ಹುಡುಕಿದ್ರೆ ಇಲ್ಲಿ ಸಿಕ್ತು ನಮಗೆ ಬ್ಯಾಟ್ರಿ. ಸದ್ಯಕ್ಕೆ ಕೊಟ್ಟಿದ್ದೀವಿ. ಇಲ್ಲಿಂದ ಇಲ್ಲಿ ಕನೆಕ್ಷನ್ನು ಏನಾಗುತ್ತೋ ಏನೋ ಗೊತ್ತಿಲ್ಲ. ನೋಡಿ ಅಣ್ಣ ಡಬಲ್ ಸ್ಟ್ಯಾಂಡ್ ಆಗ್ತಾ ಇದ್ದಾರೆ. ನೋಡಿ ಸ್ಟಾರ್ಟ್ ಆಗೋಯ್ತು, ಒಂದೇ ಸ್ಟಾರ್ಟೇ ಆಗೋಯ್ತು ನಮ್ಮ ಗಾಡಿ. ಜೀವೆಲ್ಲ ಬೈಕ್ ಬಂದಿದ್ದು ಗೈಸ್, ಹೆಂಗೂ ಸರಿಯಾಗೋಯ್ತು ನಮ್ಮ ಗಾಡಿ ಇವಾಗ. ಅಣ್ಣ ಮತ್ತೆ ಏನು ತೊಂದರೆ ಇಲ್ವಾ? ಹಾಂ, ಡಬಲ್ ಸ್ಟ್ಯಾಂಡ್ ಹಾಕ್ಬೇಕು ಇವಾಗ. ನೋಡಿ ಡಬಲ್ ಸ್ಟ್ಯಾಂಡ್ ಹಾಕಿದ್ದೀವಿ ಇವಾಗ. ಏನೋ ಮಾಡ್ತವ್ರೆ. ಸೆಲ್ಫ್ ಕೊಡ್ಲಾ? ಇವಾಗ ನಮ್ಮ ಗಾಡಿ ಬ್ಯಾಟ್ರಿ ರೀಚಾರ್ಜ್ ಆಗ್ತಾ ಇದೆ. ಆದಮೇಲೆ ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ಕೊಳೋಣ. ನೋಡಿ ಇವರೇ ನಾಗರಾಜ್ ಅಣ್ಣವರು, ಗೊತ್ತಲ್ಲ. ಕಾರಿಂದ ಇದಕ್ಕೆ ಮೆಕ್ಯಾನಿಕ್ಕು ಕೆಲಸನೂ ಮಾಡಿಬಿಟ್ರು, ನಮಗೆ ಹೆಲ್ಪ್ ಮಾಡಿ ಅಷ್ಟೇ. ನೋಡಿ ಮಿಥುನ್ ಕಲಿತಾ ಇದೆ ಈ ವಯಸ್ಸಿಗೆ ಮೆಕ್ಯಾನಿಕ್ ಕೆಲಸ ಮಾಡೋದನ್ನ ನಿಂತ್ಕೊಂಡು. ಸದ್ಯಕ್ಕೆ ಗಾಡಿ ಸ್ಟಾರ್ಟ್ ಆಗಿದೆ ಗೈಸ್. ನೋಡಿದ್ರೆ ಸ್ಟಾರ್ಟ್ ಆಗಿದೆ ಗಾಡಿ. A few moments later. ನೋಡಿದ್ರಲ್ಲ ಗೈಸ್, ಹೆಂಗೂ ಗಾಡಿ ರೆಡಿ ಆಯಿತು. ಈಗಂತೂ ನನಗೆ ಆರಾಮ್ ರಿಲೀಫ್ ಅಂದ್ಕೊಳ್ಳಿ. ಅಂದರೆ ಟೈಮ್ ಎಲ್ಲ ಹೋಯ್ತು ಇವತ್ತು, ಏನು ಮಾಡೋಕ್ಕಾಗಲ್ಲ. ಸದ್ಯ ಗಾಡಿ ರೆಡಿ ಇತ್ತಲ್ಲ, ಅದೇ ಖುಷಿ ವಿಷಯ. ನೋಡಿ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಲಿ ಅಂತ ಆವಾಗಲಿಂದ ಆನ್ ಮಾಡಿಬಿಟ್ಟಿದ್ದೀನಿ. ಒಂದು 15 ನಿಮಿಷ ಆನ್ ಆಗಿರಲಿ, ಫುಲ್ ಚಾರ್ಜ್ ಆಗಲಿ. ಇವಾಗಿಂದ ಆದರೂ ಕರೆಕ್ಟಾಗಿ ನೋಡ್ಕೊತೀನಿ. ಇದು ಏನು ಗೊತ್ತಾ, ಇದ್ರದ್ದೇ ಗೈಸ್ ಮೇನ್ ಪ್ರಾಬ್ಲಮ್ ಆಗಿದ್ದು. ಇದು ಇದೆಯಲ್ಲ, ಇದು ಅಂದರೆ ಗಾಡಿ ಆಫ್ ಮಾಡಿ, ಅಂದರೆ ಕೀ ಆಫ್ ಮಾಡಿಲ್ಲ, ಸ್ಟ್ಯಾಂಡ್ ಹಾಕಿದ್ನಲ್ಲ, ಅವಾಗ ಗಾಡಿ ಆನ್ ಆಗಿರುತ್ತೆ. ಇದರಿಂದ ಪವರ್ ಸಪ್ಲೈ ಆಗ್ತಾ ಇರುತ್ತೆ. ಫೋನ್ ಚಾರ್ಜ್ ಹಾಕೊಂಡಿದ್ದೆ ಆರ್ಡ್ರೇ ಬಿಲ್ಟಲ್ಲ ಅಂತ. ಆ ಟೈಮಲ್ಲಿ ಫುಲ್ ಬ್ಯಾಟ್ರಿ ಡೆಡ್ ಆಗಿರೋದು. ಗಾಡಿ ರನ್ನಿಂಗಲ್ಲಿ ಇರುವಾಗ ಮಾತ್ರ ಚಾರ್ಜ್ ಮಾಡ್ಕೊತೀನಿ ಅಷ್ಟೇ. ಇವಾಗ ಎಡಿಟ್ ಮಾಡಬೇಕಿದೆ ಗೈಸ್, ಯೂಟ್ಯೂಬ್ಗೆ ಚಾನಲ್ ಎಡಿಟ್ ಮಾಡಿ. ಅದಕ್ಕೆ ಬಿಸಿ ಇರ್ತೀನಿ. ಬಾಯ್ 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 ಬಾಯ್. A few moments later. ಫ್ಯೂ ಮಿನಿಟ್ಸ್ ಬೇಕಲ್ಲ, ಅಂದರೆ ಜಾಸ್ತಿ ಹೊತ್ತೇ ಆಯಿತು. ಯಾಕಂದರೆ ನಾನು ಲೇಟಾಗಿ ಝೊಮ್ಯಾಟೊ ಅಂದರೆ ಝೊಮ್ಯಾಟೊ ಎಲ್ಲ ಸ್ಟಾರ್ಟ್ ಮಾಡಿದ್ದು. ವೈ ಬಿಕಾಸ್ ನಾನು ನಮ್ಮಮ್ಮ ಬೇರೆ ಏನೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ವಿ. ಅಲ್ಲಿಗೆ ಕ್ಯಾಮ್ರಾ ತೊಗೊಂಡು ಹೋಗಿರಲಿಲ್ಲ, ಅದಕ್ಕೆ ಏನು ವೀಡಿಯೋ ಮಾಡಿಲ್ಲ ಅಷ್ಟೇ. ಏನೋ ಬೇರೆ ಕೆಲಸದ ಮೇಲೆ ಹೋಗಿದ್ದೆ ಅಷ್ಟೇ. ಅದು ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಬಂದೆ. ನಾನು ಬಂದಾಗ ಆಲ್ರೆಡಿ 9 ಗಂಟೆ ಅಂದ್ಕೊಳ್ಳಿ. 9 ಗಂಟೆ. ನಮ್ಮ ಬೆಂಗಳೂರು ಟ್ರಾಫಿಕ್ ಹೇಗಿದೆ ಅಂತ ನಮಗೆಲ್ಲ ರೂಢಿ ಆಗಿಬಿಡುತ್ತೆ ಅಷ್ಟೇ. ಒಂದ್ಸಲ ಟ್ರಾಫಿಕ್ ಎಲ್ಲ ಆರಾಮಾಗಿ ಹೋಗ್ತೀವಿ, ಗೊತ್ತಾ? ನೀವು ಅಷ್ಟೇ, ಸ್ವಲ್ಪ ದಿನ ಅಷ್ಟೇ ಓಡಿಸಿದ್ರೆ ಆಮೇಲೆ ರೂಢಿ ಆಗಿಬಿಡುತ್ತೆ. ಅಷ್ಟೇನು ಅನ್ಸಲ್ಲ. ನೋಡಿ ಮುಂದೆ ಎಷ್ಟು ಟ್ರಾಫಿಕ್ ಇದ್ರೂ ನನಗೇನು ಅನಿಸ್ತಾ ಇಲ್ಲ, ನಾರ್ಮಲ್ ಆಗಿದೆ ಅನಿಸ್ತೈತೆ. ಇದೆಲ್ಲ ನಾರ್ಮಲ್ ಅನಿಸ್ತಾ ಇದೆ. ಇನ್ನು ತುಂಬ ಹೆವಿ ಟ್ರಾಫಿಕ್ ನೋಡ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಹಂಗೆ ಅನ್ಸುತ್ತೆ ಅಷ್ಟೇ. अलग ही लेवल का बंदा था. ಮತ್ತೆ ಹೆಂಗೆ ಎಲ್ಲ ಊಟ ಮಾಡಿದ್ರ, ತಿಂಡಿ ತಿಂದ್ರ ಅಂತ ಕೇಳ್ತಾ ಇದ್ದೀನಿ. ಲೂಸ್ ನನ್ನ ಮಗ ನಾನು. ಪ್ರಿಪರೇಷನ್ ಊಟ ಮಾಡೋ ಟೈಮಲ್ಲಿ ಅಷ್ಟೇ. ಸಂಡೇ ಬೇರೆ ಎಲ್ಲ ಚಿಕನ್ ಮಾಡಿರ್ತಿದ್ರಾ. ಮತ್ತೆ ಗೈಸ್ ಇನ್ನೇನು ಸಮಾಚಾರ? ಟ್ರಾಫಿಕಲ್ಲಿ ಎಲ್ಲ ಲೈಟ್ಸು ನನ್ನ ಮಕ್ಕನೇ ಕಾಣಿಸ್ತಲ್ಲ ಗೈಸ್. ಸರಿ, ತುಂಬ ಟ್ರಾಫಿಕ್ ಇದೆ, ಈಗ ಮಾತಾಡೋಕ್ಕಾಗಲ್ಲ. ನೋಡ್ಬಿಟ್ಟು ಟ್ರಾಫಿಕ್ಕು ಆಮೇಲೆ ಮತ್ತೆ ಸಿಗ್ತೀನಿ. ಸದ್ಯಕ್ಕೆ ಬಾಯ್ ಬಾಯ್ ಗೈಸ್. 1 hour later. ಗೈಸ್ ಹಿಂಗೆ ನಮ್ಮ ಮನೆ ಹತ್ರ ಗೋಪಾಲನ್ ಆರ್ಕೆಟ್ಗೆ ಬಂದಿದ್ದೆ ಪಿಕಪ್ಗೆ. ಇವಾಗ 11:45 ಪಿಕಪ್ ಬಂದಿದೆ. ಪಿಕಪ್ ಮಾಡಿಕೊಂಡೆ. ನೋಡಿ ಇಲ್ಲಿ ಎಕ್ಸ್ಲೇಟ್ರೆಲ್ಲ ಇವಾಗ ಕ್ಲೀನ್ ಮಾಡ್ತಿದ್ದಾರೆ. ಎಲ್ಲ ಮಾಲ್ಗಳು ಆಫೀಸ್ಗಳಲ್ಲೆಲ್ಲ ಅಷ್ಟೇ. ಎಕ್ಸ್ಲೇಟ್ರ್ಗಳನ್ನ ಎಲ್ಲರೂ ಹೋದ್ಮೇಲೆ 11:45 12 ಗಂಟೆ ಕ್ಲೀನ್ ಮಾಡ್ಕೊತಾರೆ. ನೋಡಿ ಮಾಲ್ ಖಾಲಿ ಇದೆ ಫುಲ್ಲು. ಇಷ್ಟೊತ್ತಲ್ಲಿ ಎಲ್ಲ ಫುಲ್ ಖಾಲಿ ಇರುತ್ತೆ ಸ್ಟೋರ್ಸ್ ಎಲ್ಲ. ಆವಾಗ ಕ್ಲೀನಿಂಗ್ ವರ್ಕ್ ನಡೀತಾ ಇರುತ್ತೆ ಗೈಸ್. ಇದೆಲ್ಲ ಮಾಲಲ್ಲೆಲ್ಲ ಹೆಂಗೆ ಮಾಡ್ತಾರೆ, ಹೆಂಗೆ ಸಿಸ್ಟಮ್ ಇರುತ್ತೆ ಅಂತ ನೋಡಿ. ಇಲ್ಲೂ ಅಷ್ಟೇ, ಅಲ್ಲಿ ಮುಂದ್ಗಡೆ ಏನೋ ವರ್ಕ್ ನಡೀತೈತೆ. ಏಣಿ ಎಲ್ಲ ಹಾಕೊಂಡು ಏನೋ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಐಟಮ್ ಎಲ್ಲ ಶಿಫ್ಟ್ ಆಗ್ತಾ ಇದೆ. ನೋಡಿ ಅಲ್ಲಿ ಏನೋ ಸ್ಟಾಲ್ಗಳೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಹಿಂಗೆ ನಮ್ಮ ಬೆಂಗಳೂರಿನ ಮಾಲ್ನ ಸಿಚುವೇಶನ್ ಅಟ್ ನೈಟ್. ಓಕೆ ಬನ್ನಿ ಆರ್ಡರ್ ಕೊಡಕ್ಕೆ ಹೋಗೋಣ. ಮಾಲಲ್ಲಿ ಪಿಕಪ್ ಮಾಡಿದ ಆರ್ಡರ್ ತೊಗೊಂಡೆ, ಕೊಟ್ಬಿಟ್ಟು ಬಂದೆ. ಇವಾಗ ಇನ್ನೊಂದು ಸ್ಕ್ವೇರ್ ಪಿಜ್ಜಾ ಅಂತ. ನೋಡಿ ಇದೇ ಸ್ಕ್ವೇರ್ ಪಿಜ್ಜಾ, ಇಲ್ಲೇ ಒಳಗಡೆ ಸ್ಟೋರ್ ಥರ ಅಲ್ಲಿ ಪಿಜ್ಜಾ ರೆಡಿ ಮಾಡ್ತಾ ಇದ್ದಾರೆ. ಅವಾಗಲಿಂದ ಒಂದು 10 ನಿಮಿಷ ಆಯಿತು ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿ 12:20 ಆಯಿತು.
ನೀನು ಮನೆ ಸೈಡ್ ಹೋಗ್ಬೇಕು, ಮನೆ ಸೈಡ್ ಆರ್ಡ್ರ್ ಬಿದ್ದಿರೋದು. ಪಿಜ್ಜಾ ರೆಡಿ ಆಗಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾರೋ ಒಂದು 4-5 ಪಿಜ್ಜಾ ರೆಡಿ ಆಗಿ ಅಂದರೆ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ ಗೈಸ್ 12:30 ಯಾರೋ ಪುಣ್ಯಾತ್ಮ ಗೊತ್ತಿಲ್ಲ. ವೆಯ್ಟ್ ಮಾಡ್ತೀನಿ ಗೈಸ್. ಫೈನಲಿ ಐಟಮು ರೆಡಿ ಆಯಿತು. ಅವರು ಕರೆದ್ರು ಅಂದರೆ ನಂಗೆ ಮೆಸೇಜ್ ಬಂದು ಇಸ್ಕೊಂಡೆ. ನೋಡಿ ಇಲ್ಲಿಂದಾನೆ ಪಿಜ್ಜಾ ಇಸ್ಕೊಂಡೆ. ಇದರಲ್ಲಿ ಒಂದು 4 ಪಿಜ್ಜಾ ಇದಾವಂತೆ. ಈಗ ಹೋಗಿ ಪಿಕಪ್ ಮಾಡಿ ಆಯಿತು, ಅಂದರೆ ಪಿಕಪ್ ಮಾಡಾಯಿತು, ಡ್ರಾಪ್ ಮಾಡಬೇಕು. ಹೋಗಿ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಡ್ರಾಪ್ ಮಾಡಾದ್ಮೇಲೆ ನನ್ನ ನಡೆ ಮನೆ ಕಡೆ ಗೈಸ್. ನೋಡಿ ಪಿಜ್ಜಾ ಇಲ್ಲಿ ಹಾಕ್ಕೊಂಡಿದ್ದೀನಿ. ಬನ್ನಿ ಲೆಟ್ಸ್ ಗೋ ಟು ದ ಕಸ್ಟಮರ್ ಹೌಸ್ ಟು ಗಿವ್ ಪಿಜ್ಜಾ. ಇಂಗ್ಲೀಷು ಸುಮ್ಮನೆ ಜೋಕ್ ಮಾಡಿದೆ ಗೈಸ್, ಅಷ್ಟೊಂದಲ್ಲಿ ಇಂಗ್ಲೀಷ್ ಬರಲ್ಲ, ಕನ್ನಡದ ಕಂದ ನಾವು. इतने तेजस्वी लोग हैं हमारे पास. A few moments later. ಗೈಸ್ ಕೊನೆಗೂ ಪಿಜ್ಜಾ ಕೊಟ್ಬಿಟ್ಟು ಮನೆ ಕಡೆ ಹೊರಟಿದ್ದೀನಿ. ಇಲ್ಲಿಂದ ಮನೆ ಒಂದು 3 ಕಿಲೋಮೀಟ್ರ್ನ ಇದೆ ಅಷ್ಟೇ. ಅದಕ್ಕೆ ಟೈಮ್ ಬೇರೆ ಆಯ್ತಲ್ಲ, ನಾಳೆ ಕಾಲೇಜಿಗೆ ಬೇರೆ ಹೋಗ್ಬೇಕು ಗೈಸ್, ಮಂಡೇ. ಅದಕ್ಕೆ ನನ್ನ ನಡೆ ಮನೆ ಕಡೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಟೈಮ್ ತೋರಿಸ್ತೀನಿ ನೋಡಿ ನಿಮ್ಗೆ, 12:39. ಇವಾಗ ಹೋಗಿ ಏನಿಲ್ಲ, ದಬಾಕೊಳೋದಷ್ಟೇ. ಊಟ ತಿನ್ಕೊಂಡೇ ಬಂದಿದ್ದೆ. ಕತ್ಲಾಗೋಯ್ತಲ್ಲ ಗೈಸ್. ನಮ್ಮ ಮೇರೆಗಳಲ್ಲಿ ನೋಡಿ ನೀಟಾಗಿ ಬೀದಿ ಲೈಟ್ಗಳೇ ಇಲ್ಲ, ಇದ್ದಾವೆ ಆದರೆ ಎಲ್ಲ ಫುಲ್ಲು ಬೀದಿ ಲೈಟ್ ಇಲ್ಲ, ಸ್ವಲ್ಪ ಇದ್ದಾವೆ ಅಷ್ಟೇ, ಬೇರೆ ಏನಿಲ್ಲ ಗೈಸ್. ಬೀದಿ ಲೈಟ್ ಬಗ್ಗೆ ಮಾತಾಡೋಣ, ಇವಾಗ ಅದಕ್ಕೆ ಮಾತಾಡೋಕ್ಕೆ ಟೈಮ್ ಇಲ್ಲ. ಇನ್ನೇನು ಸಮಾಚಾರ ಹೇಳಿ ಗೈಸ್? ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಸಮಾಚಾರ ನಂದು ಏನಿಲ್ಲ, ನೀವು ಏನು ಹೇಳೋಕ್ಕಾಗಲ್ಲ, ಬಿಕಾಸ್ ವೀಡಿಯೋದಲ್ಲೆಲ್ಲ ನಾನು ಮಾತಾಡ್ತಾ ಇರೋದು. ನೀವು ಹೆಂಗೆ ಹೇಳೋಕ್ಕಾಗುತ್ತೆ ಪಾಪ. ಆದರೆ ಹೇಳ್ಬೋದು ಗೈಸ್, ನೀವು ಕಮೆಂಟ್ಸಲ್ಲಿ ಹೇಳ್ಬೋದಾರೆ, ಯಾರು ನೀವು ಕಮೆಂಟೇ ಮಾಡಲ್ಲ. सब ठीक है. ಅಷ್ಟೇ, ನೀವು ಯಾಕೆ ಕಮೆಂಟ್ ಮಾಡ್ತಿರೋ, ಯಾಕೆ ಮಾಡಲ್ವೋ ಗೊತ್ತಿಲ್ಲ. ಸದ್ಯಕ್ಕಿಷ್ಟೇ. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಮಾಡಿದ್ದಾಯಿತು ಕೂಡ, ಹೋಗಿ ಬಿದ್ದೋಗ್ತಿದೆ ಗೈಸ್, ಜಸ್ಟ್ ಮಿಸ್ಸು. ಇವತ್ತು ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ, ಮತ್ತೆ ನಾಳೆ ಇನ್ನೊಂದು ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಗೈಸ್.